ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪೌಲನ ಜೀವಿತವನ್ನು ನಾವು ನೋಡುವುದಾದರೆ, ಪೌಲ ನಮಗೆ ಹೆಜ್ಜೆಗೂ ಸುವಾರ್ತೆ ಸಾರುವುದಕ್ಕೋಸ್ಕರ ಬದುಕ್ತಾನೆ. ಅಪೊಸ್ತಲ ಕೃತ್ಯಗಳು 23:1 ನಾವು ನೋಡ್ತೇವೆ. ಆಗ ಪೌಲನು ಆಲೋಚನಾ ಸಭೆಯನ್ನು ದೃಷ್ಟಿಸಿ ನೋಡುತ್ತಾ, ಜನರೇ, ಸಹೋದರರೇ, ನಾನು ಈ ದಿನದವರೆಗೆ ದೇವರ ಮುಂದೆ ಒಳ್ಳೆ ಮನಸ್ಸಾಕ್ಷಿಯಿಂದ ಜೀವಿಸಿದ್ದೇನೆ ಎಂದು ಹೇಳಿದನು. ಪ್ರಿಯರೇ, ಈ ಮಾತನ್ನು ಓದುವಾಗಲೇ ನಮ್ಮ ಹೃದಯ ಪುಳಕಿತಗೊಳ್ಳುತ್ತದೆ. ಅಂದರೆ ಪೌಲನ ಜೀವಿತ ಉನ್ನತವಾಗಿತ್ತು ಎಂಬುದಾಗಿ ಇಲ್ಲಿ ಸಾಕ್ಷೀಕರಿಸುತ್ತದೆ. ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಗೆ ಅನುಸಾರವಾಗಿ ನೋಡಿದರೆ ನಾನು ನಿರಪರಾಧಿಯಾಗಿ ಕಂಡು ಬಂದೆ ಎಂಬುದಾಗಿ ಆತನು ಹೇಳ್ತಾನೆ. ಇಲ್ಲಿ ಪೌಲ ಮಹಾಯಾಜಕನ ಎದುರು ಸಾಕ್ಷಿ ನೀಡಿದಾಗ, ನಾನು ಈ ದಿನದವರೆಗೂ ದೇವರ ಮುಂದೆ ಒಳ್ಳೆಯ ಮನಸ್ಸಾಕ್ಷಿಯಿಂದ ಜೀವಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅವನ ಮಾತಿನ ಅರ್ಥ, ತಾನು ಎಲ್ಲ ಆಜ್ಞೆಗಳನ್ನು ಕೈಗೊಂಡಿದ್ದೇನೆ. ಆತನು ಯಾವ ಆಜ್ಞೆಗಳನ್ನು ಕೈಗೊಂಡಿದ್ದನೋ, ಆತನು ದಶಾಜ್ಞೆಗಳಲ್ಲಿ ಕೇವಲ 9 ಆಜ್ಞೆಗಳನ್ನು ಮಾತ್ರ ಕೈಗೊಂಡಿದ್ದನು. ಯಾಕೆಂದರೆ ರೋಮಾಪುರದವರಿಗೆ ಬರೆದಂಥ ಅಧ್ಯಾಯ 7ನೇ ಅಧ್ಯಾಯ 7 ಮತ್ತು 8 ನಾವು ನೋಡೋದಾದರೆ, ಹಾಗಾದರೆ ಏನು ಹೇಳೋಣ? ನ್ಯಾಯ ಪ್ರಮಾಣವು ಪಾಪವೋ? ಹಾಗೆ ಎಂದಿಗೂ ಅಲ್ಲ. ನ್ಯಾಯ ಪ್ರಮಾಣದಿಂದಲೇ ಹೊರತು ಪಾಪವೆಂಬುವುದು ಏನೂ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ, ಇದು ಗಮನಿಸಿ, ಯಾಕೆಂದರೆ ನೀನು ಆಶಿಸಬಾರದು ಎಂದು ನ್ಯಾಯ ಪ್ರಮಾಣವು ಹೇಳದಿದ್ದರೆ ದುರಾಸೆಯಿಂದಲೇ ಏನು ನನಗೆ ತಿಳಿಯುತ್ತಿರಲಿಲ್ಲ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಸೆಯನ್ನು ನನ್ನಲ್ಲಿ ಹುಟ್ಟಿಸಿತು. ನ್ಯಾಯ ಪ್ರಮಾಣವು ಇಲ್ಲದಿರುವಾಗ ಪಾಪವು ಸತ್ತದ್ದಾಗಿದೆ. ಅವನು ಯಥಾರ್ಥವಾಗಿ ಒಪ್ಪಿಕೊಂಡ ಪ್ರಕಾರ ಆ 10ನೇ ಆಜ್ಞೆ ನೋಡೋದಾದರೆ, ನೀವು ದುರಾಸೆ ಪಡಬಾರ್ದು, ನೀವು ಅತಿಯಾಸೆ ಪಡಬಾರದು. ಸಕಲ ವಿಧವಾದ ದುರಾಸೆಗಳು ನನ್ನಲ್ಲಿ ಹುಟ್ಟಿಕೊಂಡವು. ಹಣಕ್ಕಾಗಿ ದುರಾಸೆ, ಗೌರವವನ್ನು ಪಡೆಯುವುದಕ್ಕೆ ದುರಾಸೆ. ಆತನು ತನ್ನೊಳಗೆ ಹಲವಾರು ಥರದ ದುರಾಸೆಗಳನ್ನು ಇರುವುದನ್ನು ಕಂಡುಕೊಂಡು ಈ 10ನೇ ಆಜ್ಞೆಯನ್ನು ಕೈಕೊಂಡು ನಡೆಯಲು ತನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಗ್ರಹಿಸಿದನು. ಇದನ್ನು ಹೇಳುವಂಥದ್ದಿದೆಯಲ್ಲ ಹೊರಗಡೆ, ಅದಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಒಂದು ಗುಂಡಿಗೆ ಬೇಕಂತೆ. ನಮ್ಮ ನ್ಯೂನ್ಯತೆಗಳನ್ನು ಹೊರಗಡೆ ಹೇಳಿಕೊಳ್ಳುವುದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯವಾಗಲ್ಲ ಪ್ರಿಯರೇ. ಕೆಲವು ಸಂತರಿಗೆ ಮಾತ್ರ ಸಾಧ್ಯವಾಗ್ತದಂತೆ. ಅಪೊಸ್ತಲ ಪೌಲನು ತನ್ನ ಹೃದಯವನ್ನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ, ಪಂಚಶತಮಾನದ ದಿನದಂದು ಪವಿತ್ರಾತ್ಮನು ಜನರನ್ನು ತುಂಬಿಸಿದ ಹಾಗೆ ಏನು ನಡೆಯಿತು ಎಂಬುದನ್ನು ನಾವು ರೋಮಾಪುರದವರಿಗೆ ಬರೆದಂಥ 8ನೇ ಅಧ್ಯಾಯ 2 ನಾವು ನೋಡುತ್ತೇವೆ. ಜೀವವನ್ನುಂಟು ಮಾಡುವ ಆತ್ಮನ ನಿಯಮವು ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸಿತು. ಆಮೆನ್. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನಯ್ಯ,
ವಿಶೇಷವಾಗಿ ಸ್ವಾಮಿ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಯ್ಯ. ದೇವರೇ, ಪುತ್ರ ಸಂತಾನವು ಯೆಹೋವನಿಂದ ಬಂದಂಥ ಸ್ವಾಸ್ಥ್ಯವು ಮಕ್ಕಳಿಲ್ಲದವರಿಗಾಗಿ ಮನಭಾರದಿಂದ ಪ್ರಾರ್ಥಿಸ್ತೇನಪ್ಪ. ಅವರ ಗರ್ಭಫಲಗಳನ್ನು ಮುಟ್ಟು, ಗರ್ಭಫಲಗಳನ್ನು ತುಂಬು ಸ್ವಾಮಿ. ಮಕ್ಕಳಿಗೆ ಸಂತಾನ ಕೊಡು. ಆ ಕುಟುಂಬ ಮಕ್ಕಳು ತುಂಬಲಿ ಸ್ವಾಮಿ. ಆ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಸ್ವಾಮಿ. ಮಕ್ಕಳ ನಿಮಿತ್ತ, ಮಕ್ಕಳಿಲ್ಲದವರ ನಿಮಿತ್ತ ಅನೇಕರು ಮಕ್ಕಳನ್ನು ಹೀಯಾಳಿಸಿ ಆ ಕುಟುಂಬಗಳು ಛಿದ್ರ ಹೋಗ್ತಾ ಇದ್ದಾವಪ್ಪ. ಅಪ್ಪ, ಹಾಗಾಗಬಾರ್ದು ಸ್ವಾಮಿ. ನಿಮ್ಮ ರಕ್ತ ಮಕ್ಕಳ ಕುಟುಂಬ ಚೆಲ್ಲಲ್ಪಡಲಿ, ಅವ್ರಿಗೆ ಆಶೀರ್ವಾದಗಳು ಬರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್, ಹಲ್ಲೆಲೂಯಾ.